ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ತಾಲೂಕು ಕಚೇರಿಯಲ್ಲಿ ಡಿಜಿಟಲೀಕರಣ ಭೂ ಸುರಕ್ಷಾ ಯೋಜನೆಗೆ ಚಾಲನೆ. ರೈತರ ಸಮಸ್ಯೆ ನಿವಾರಿಸಲು ಸೂಕ್ತ ವ್ಯವಸ್ಥೆ ಎಂದ ಗಣಿಗ ರವಿಕುಮಾರ್. 1 ವರ್ಷದೊಳಗೆ ಡಿಜಿಟಲೀಕರಣ ಮುಕ್ತಾಯ ಎಂದ ಜಿಲ್ಲಾಧಿಕಾರಿ ಕುಮಾರ. 3 ದಿನಗಳ ನರಿ ಜಾತ್ರೆಗೆ ಕದಬಹಳ್ಳಿ ಸಜ್ಜು. ಕಾವೇರಿ ರಂಗನಾಥ ಬೇಟೆಯಾಡಿದ ಕುರುಹು. ಸಂಭ್ರಮದ ರಥೋತ್ಸವಕ್ಕೆ ಸಿದ್ಧತೆ. ಬಸ್ ದರ ಏರಿಕೆ ಖಂಡಿಸಿ ಹೋರಾಟದ ಎಚ್ಚರಿಕೆ. ನ್ಯಾಯಾಧೀಶರ ಹೇಳಿಕೆಗೆ ಅನ್ನದಾನಿ ಆಕ್ರೋಶ. ಇವರು ನ್ಯಾಯಾಧೀಶರೋ ರಾಜಕಾರಣಿಯೋ ಎಂದು ಲೇವಡಿ. ಲಕ್ಷ್ಮೀನಾರಾಯಣ ನಾಗಾವಾರ ನಿಧನಕ್ಕೆ ಶ್ರದ್ಧಾಂಜಲಿ. ದಿಟ್ಟ ಹೋರಾಟಗಾರನ ಗುಣಗಾನ. ದಲಿತ ಸಂಘರ್ಷ ಸಮಿತಿ ಆಯೋಜನೆ. ಮಂಡ್ಯ ತಾಲೂಕು ಕಚೇರಿಯಲ್ಲಿ ರೆಕಾರ್ಡ್ ರೂಮ್ ಸರ್ವೆ ದಾಖಲೆಗಳ ಡಿಜಿಟಲೀಕರಣ ಭೂ ಸುರಕ್ಷಾ ಯೋಜನೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಅವರು ಮಂಡ್ಯ ತಾಲೂಕು ಕಚೇರಿಯಲ್ಲಿ ರೆಕಾರ್ಡ್ ರೂಮ್ ಸರ್ವೆ ದಾಖಲೆಗಳ ಡಿಜಿಟಲೀಕರಣ ಭೂ ಸುರಕ್ಷಾ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ರೈತರು ತಮ್ಮ ಭೂಮಿ ದಾಖಲೆಗಳನ್ನು ಕಳೆದುಕೊಂಡು ಮತ್ತೆ ಪಡೆಯಲು ತಹಶೀಲ್ದಾರ್ ಕಚೇರಿಗೆ ತಿಂಗಳುಗಟ್ಟಲೆ ತಿರುಗುತ್ತಿದ್ದರು. ದಾಖಲಾತಿ ದೊರೆಯುತ್ತಿರಲಿಲ್ಲ. 40-50 ವರ್ಷದ ಹಳೆಯ ಭೂ ದಾಖಲೆಗಳ ಪತ್ರದ ಕಾಗದ ಹಳೆಯದಾಗಿ ಹರಿದುಹೋಗಿ ತನ್ನ ಅಸ್ತಿತ್ವವೇ ಕಳೆದು ಹೋಗ್ತಿತ್ತು. ಇದನ್ನು ಚಿಂತಿಸಿ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದರಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಅವರಿಗೆ ಬೇಕಾದ ಸಮಯದಲ್ಲಿ ದಾಖಲೆಗಳ ಪ್ರಿಂಟ್ ನೀಡಬಹುದು ಅಂತ ಹೇಳಿದರು. ರೈತರಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಕಂದಾಯ ಇಲಾಖೆಯಲ್ಲಿ ಡಿಜಿಟಲೀಕರಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿಯ ತನಕ ಕಂದಾಯ ಇಲಾಖೆಯಲ್ಲಿ ನೋಂದಣಿಯಾಗಿರುವ ಎಲ್ಲ ಭೂಮಿ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಕ್ಲೌಡ್ನಲ್ಲಿ ಸಂಸ್ಕರಿಸಲಾಗುವ ಯೋಜನೆ ಇದಾಗಿದೆ ಅಂತ ಅವರು ಹೇಳಿದರು. ಎಲ್ಲ ಇಲ್ಲಿವರೆಗೂ ಎಷ್ಟಿದೆ ಡಾಕ್ಯುಮೆಂಟ್ಸು ಅಷ್ಟನ್ನು ಸ್ಕ್ಯಾನ್ ಮಾಡಿ ಅದನ್ನು ಐಕ್ಲೌಡಲ್ಲಿ ಅಪ್ಲೋಡ್ ಮಾಡಿ ಭೂ ಸುರಕ್ಷಾ ಅನ್ನೋ ಆ್ಯಪಲ್ಲಿ ನೀವು ನೆಕ್ಸ್ಟ್ ಬಂದು ಆ ಫೈಲ್ ನಂಬರ್ ಹೇಳಿದ್ರೆ ಇಲ್ಲ ಆ ಕೇಸ್ ನಂಬರ್ ಹೇಳಿದ್ರೆ 1 ಮಿನಿಟಲ್ಲಿ ನಿಮಗೆ ದಾಖಲೆಗಳನ್ನು ಕೊಡುವಂಥ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಇದನ್ನು ಜಾರಿಗೆ ತಂದಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಯೋಜನೆ ಜಾರಿಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಶಿಥಿಲೀಕರಣಗೊಂಡ ಭೂಮಿ ದಾಖಲಾತಿಗಳು, ಕಳೆದುಹೋದ ಭೂಮಿ ದಾಖಲೆಗಳು ರೈತರಿಗೆ ಅನುಕೂಲವಾಗುವಂತೆ ಯಾವುದೇ ದಾಖಲಾತಿಗಳನ್ನು ಯಾರು ತಿದ್ದಲು ಕದಿಯಲು ಅವಕಾಶ ನೀಡಿದೆ. ಸ್ಕ್ಯಾನ್ ಮಾಡುವ ಮೂಲಕ ಶೇಖರಿಸಿಡುವ ಯೋಜನೆ ಇದಾಗಿದೆ ಅಂತ ಅವರು ತಿಳಿಸಿದರು. ಭೂ ಸುರಕ್ಷಾ ಅನ್ನುವಂಥ ಯೋಜನೆ ಕರ್ನಾಟಕದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಈಗಾಗಲೇ ನಾವು ಇದನ್ನು ಪೈಲಟ್ ಬೇಸಿಸ್ ಮೇಲೆ ಪಾಂಡವಪುರದಲ್ಲಿ ನಾವು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆಗೊಳಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಹಳೆಯದಾಗಿರ್ತಕ್ಕಂಥ ಮತ್ತು ಶಿಥಿಲವಾಗಿರುವಂಥ ಎಲ್ಲ ದಾಖಲೆಗಳನ್ನು ಸುರಕ್ಷಿತವಾಗಿ ಇಡಬೇಕು, ಭದ್ರವಾಗಿ ಇಡಬೇಕು ಮತ್ತು ಜನರಿಗೆ ಬೇಕಾದಾಗ ಶೀಘ್ರವಾಗಿ ದೊರಕಬೇಕು. ಮತ್ತು ಯಾವುದೇ ದಾಖಲೆಗಳನ್ನು ಕೂಡ ತಿದ್ದಲಿಕ್ಕೆ ಅಥವಾ ಟ್ಯಾಂಪರ್ ಮಾಡಲಿಕ್ಕೆ ಅಥವಾ ಕದಿಲಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸ್ಕ್ಯಾನ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಸೂಕ್ತವಾದಂಥ ಅವಕಾಶ ಆಗಿದೆ. ಇದರ ಉದ್ದೇಶ ಇಷ್ಟೇ, ಈಗೆಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ಡಿಜಿಟಲ್ಕರಣ ಮಾಡಿದ ದಾಖಲೆಗಳು ಯಾರೂ ಕೂಡ ಅದನ್ನು ಕದಿಲಿಕ್ಕೆ ಅವಕಾಶ ಆಗೋದಿಲ್ಲ ಮತ್ತು ತಿದ್ದಲಿಕ್ಕೆ ಅವಕಾಶ ಆಗೋದಿಲ್ಲ, ಸುಭದ್ರವಾಗಿ ಇಡ್ಬೋದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಮಂಡ್ಯ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರದಾರ್ ಹಾಗೂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಬಸ್ ದರ ಏರಿಕೆ ಕ್ರಮವನ್ನು ಪರಿಷ್ಕರಿಸದಿದ್ದರೆ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಎಚ್ಚರಿಕೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು, ರಾಜ್ಯ ಸರ್ಕಾರ ಏಕೈಕಿ ಬಸ್ ದರ ಏರಿಕೆ ಮಾಡಿರೋ ಕ್ರಮ ಖಂಡನೀಯವಾಗಿದೆ. ಬಸ್ ದರ ಏರಿಕೆ ಕ್ರಮವನ್ನು ಪರಿಷ್ಕರಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ಈಗ ಬಸ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ನನ್ನ ಮುಖ್ಯವಾದಂಥ ಒಂದು ಪಾಯಿಂಟು, ಬಸ್ ದರವನ್ನು 15% ಹೆಚ್ಚಿಗೆ ಮಾಡಿದ್ದಾರೆ. ಇದು ಘೋರ ಅನ್ಯಾಯ. ಇದನ್ನು ಮಂಡ್ಯ ಜಿಲ್ಲೆಯ ಜನತಾದಳ ಪಕ್ಷ ಮತ್ತು ನಾನು ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಈ ಬೆಲೆ ಏರಿಕೆಯನ್ನು ಖಂಡಿಸಿದ್ದಾವೆ. ನಾವು ಕೂಡ ಈ ಬಸ್ ದರವನ್ನು ಏರಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಆ ಬಡವರು ಓಡಾಡ್ತಕ್ಕಂಥ ವಾಹನದ ಮೇಲೆ ನೀವು ಇಷ್ಟೊಂದು ತೆರಿಗೆ ವಿಧಿಸಿದ್ರೆ
ಆ ಬಡಪಾಯಿಗಳ ನೀವೇನು ಕೂಲಿ ಜಾಸ್ತಿ ಮಾಡಿದ್ದೀರಾ? 500 ರೂಪಾಯಿ ಕೂಲಿನ ನೀವು 700 ರೂಪಾಯಿ ಮಾಡಿ, 1000 ರೂಪಾಯಿ ಮಾಡಿ, 15% ಏರಿಕೆ ಮಾಡಿ. ಫಸ್ಟು ಅವ್ರ ಕೂಲಿ ಏರಿಕೆ ಮಾಡಿ. ಇತ್ತೀಚೆಗೆ ಮಳವಳ್ಳಿಯಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರ ಪರವಾಗಿ ನ್ಯಾಯಾಧೀಶರೊಬ್ಬರು ಬ್ಯಾಟಿಂಗ್ ಬೀಸಿದ್ದು ಇದು ಇವರ ನ್ಯಾಯವಾದಿಗಳು ಅಥವಾ ರಾಜಕಾರಣಿ ಎಂಬ ಅನುಮಾನವನ್ನು ಮೂಡಿಸುತ್ತಿದೆ ಅಂತ ಹೇಳಿದರು. ಈ ರೀತಿ ಹೇಳಿಕೆ ನೀಡಿರುವ ನ್ಯಾಯಾಧೀಶರನ್ನು ಅವರ ಸ್ಥಾನದಿಂದ ಉಚ್ಚಾಟಿಸಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಒಬ್ಬ ಶಾಸಕನ ಬಗ್ಗೆ ವಕಾಲತ್ತಾಗ್ತಾರೆ ಅಂತಂದರೆ ಇವರು ಶಿವಶಂಕರ ಗೌಡರು ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದಾರಾ? ಜೊತೆಗೆ ಈ ಜಿಲ್ಲೆಯ ಮಂತ್ರಿಗೂ ಕೂಡ ನಾ ಕೇಳ್ಕೊತೀನಿ ಅಂತ ಹೇಳವ್ರೆ. ಚೆಲುವರಾಯಸ್ವಾಮಿಗೂ ಕೂಡ ಕೇಳ್ಕೊತಾರಂತೆ ಅವ್ರ ಪರವಾಗಿ ಮಂತ್ರಿ ಮಾಡೋಕ್ಕೆ. ಇವರು ನ್ಯಾಯಾಧೀಶರ ಅಥವಾ ರಾಜಕಾರಣಿನ ಅಥವಾ ಅವರ ಬೆಂಬಲಿಗರ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಇತ್ತ ಕಡೆ ಗಮನ ಹರಿಸಿ ಕೂಡಲೇ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನೇರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕೂಡಲೇ ಈ ಕ್ಷಣದಿಂದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡ್ತೀನಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇವ್ರನ್ನ ನ್ಯಾಯಾಧೀಶರಿಂದ ವಜಾ ಮಾಡಬೇಕು, ಇವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಜಿ ಶಾಸಕನಾಗಿ ಅವ್ರಿಗೆ ನಾನು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೇನೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕದಬಹಳ್ಳಿ ಗ್ರಾಮದ ಚೋಳರ ಕಾಲದ ಕಾವೇಟಿ ರಂಗನಾಥ ಸ್ವಾಮಿಗೆ ಪೂರ್ವಿಕರು ನಡೆಸಿಕೊಂಡು ಬಂದಂತಹ 3 ದಿನಗಳ ಕಾಲ ನಡೆಯುವ ನರಿ ಜಾತ್ರೆಗೆ ಕದಬಹಳ್ಳಿ ಸಜ್ಜಾಗಿದೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕದಬಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಚೋಳರ ಕಾಲದ ನಿರ್ಮಿತ ಕಾವೇಟಿ ರಂಗನಾಥ ಸ್ವಾಮಿಗೆ ಪೂರ್ವಿಕರು ನಡೆಸಿಕೊಂಡು ಬಂದಂತಹ 3 ದಿನಗಳ ಅಂದರೆ 13ರಿಂದ 16 ತನಕ ನಡೆಯುವ ನರಿ ಜಾತ್ರೆಗೆ ಸಡಗರದಿಂದ ಕದಬಳ್ಳಿ ಗ್ರಾಮ ಸಜ್ಜಾಗಿದೆ. ಜಾತ್ರೆಯಲ್ಲಿ ಪ್ರಸಿದ್ಧ ಮುದ್ದುಗುಂಡಿನ ಸಿಡಿತ ದೇವರ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ನರಿ ಜಾತ್ರೆ ಎಂದರೆ ಕದಬಳ್ಳಿ ಗ್ರಾಮದ ಸುತ್ತಮುತ್ತ ಜನತೆಗೆ ಸಂಭ್ರಮದ ಸಡಗರ. ಸ್ವಾಮಿ ಕಾವೇರಿ ರಂಗನಾಥವನ್ನು ಭೇಟಿಯಾಡಿದಂತಹ ಕುರುಹುಗಳು ಈ ಕ್ಷೇತ್ರದಲ್ಲಿ ಕಂಡುಬರುತ್ತವೆ. ಈ ಹಿಂದೆ ಪೂರ್ವಿಕರು ನರಿ ಭೇಟಿಯಾಡಿ ಚಿನ್ನದ ಮೂಗುತಿಯನ್ನು ಚುಚ್ಚಿ 3 ದಿನಗಳ ಕಾಲ ಪೂಜೆ ಮಾಡಿ ಮತ್ತೆ ಕಾಡಿಗೆ ಬಿಡುತ್ತಿದ್ದರು. ಪ್ರಸ್ತುತ ಕಾನೂನು ಕಟ್ಟಡಗಳು ಇರುವುದರಿಂದ ನರಿ ಪೂಜೆಯನ್ನು ಸಲ್ಲಿಸಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ಮಾಡಲಾಗುತ್ತದೆ. 15ನೇ ತಾರೀಕು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಸಾವಿರಾರು ಜನ ಬರ್ತಾರೆ. ಸುತ್ತಮುತ್ತದ 16 ಊರುಗಳಿಂದನೂ ಭಕ್ತಾದಿಗಳು ಬರ್ತಾರೆ. ಈ ರಾಜ್ಯದ ಮೂಲೆ ಮೂಲೆಯಿಂದನೂ ಇದಕ್ಕೆ ಭಕ್ತಾದಿಗಳಿದ್ದಾರೆ. ಅರ್ಚಕರಾದ ಕೆನ್ ರಂಗಸ್ವಾಮಿ ಮತ್ತು ರಾಜೇಂದ್ರ ಅವರು ತಿಳಿಸಿರುವಂತೆ ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಸ್ವಾಮಿರವರು ಭೇಟಿಯಾಡಿದಂತಹ ಕುರುಹುಗಳು ಅಶ್ವತ್ಥಕಟ್ಟೆ ಆಂಜನೇಯ ಸ್ವಾಮಿ, ಲಕ್ಷ್ಮೀ ದೇವತೆ, ನರಸಿಂಹಸ್ವಾಮಿ ಹಾಗೂ ರಾಮಾನುಜಾಚಾರ್ಯರು ಸಮೇತರಾಗಿ ಕಾವೇಟಿ ರಂಗಸ್ವಾಮಿ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಸಂಕ್ರಾಂತಿ ಹಬ್ಬದಂದು ಸುತ್ತಮುತ್ತಲ ಗ್ರಾಮಸ್ಥರು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವ ಭಕ್ತರು ನರಿ ಜಾತ್ರೆ ಸಂದರ್ಭದಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ. ಸ್ಥಳೀಯ ಗ್ರಾಮಸ್ಥರು ತಿಳಿಸಿರುವಂತೆ ನರಿ ಜಾತ್ರೆಯು ಹಲವು ವಿಶೇಷತೆಗಳನ್ನು ಹೊಂದಿದೆ. ಇದು 10ನೇ ಶತಮಾನದ ಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತುಂಬಾ ಭಕ್ತಾದಿಗಳು ತುಂಬಾ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ದೇವಸ್ಥಾನ ಭಕ್ತಾದಿಗಳು ತುಂಬಾ ಇದ್ದಾರೆ. ಇದು ಸಂಕ್ರಾಂತಿ ಹಬ್ಬ ವಿಶೇಷ ಅಂದರೆ ಇದರಿಂದಲೂ ನರಿ ಜಾತ್ರೆ, ನರಿ ಹಬ್ಬ ಅಂದ್ಬಿಟ್ಟು ಸಿಕ್ಕಾಪಟ್ಟ ಮನರಂಜನೆ. ನಮ್ಮೂರಿಗೆ ದೊಡ್ಡ ಹಬ್ಬ ಇದು. ಎಲ್ಲ ಜನಗಳು, ಹೆಣ್ಮಕ್ಳು, ನಮ್ಮ ಬಂಧು ಬಳಗ ಎಲ್ಲ ಸೇರ್ಕೊಂಡು ಗ್ರ್ಯಾಂಡಿಯಾಗಿ ಒಂದು 3-4 ದಿವಸ ನರಿಬೇಟೆಗೆ ಹೋಗ್ತಾ ಇದ್ದು. 3 ದಿವಸ ನರಿಬೇಟೆ ಹೋಗ್ಬಿಟ್ಟು ಅದನ್ನ ಪೂಜೆ ಮಾಡ್ಕೊಂಬಂದು ಅಕಸ್ಮಾತ್ ನರಿ ಬಲ ಸಿಕ್ಕಿರೋ ತಂದು ಅದನ್ನ ಜೋಪಾನಾಗಿ ನೋಡ್ಕೊಂಡು ಅದನ್ನ ಪೂಜೆ ಮಾಡಿ ಬಿಡ್ತಾ ಇದ್ದು. ಈಗೇನಾಯ್ತು, ಈಗ ಒಂದು 10ನೇ ವರ್ಷದಲ್ಲಿ ಯಾರೋ ಅನ್ಯ ಭಾವಿಸ್ಬಿಟ್ಟು ಪ್ರಾಣಿ ಹಿಂಸೆ ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಕಾವೇರಿ ರಂಗನಾಥ ಸ್ವಾಮಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 13, 14, 15, 16 ಜಾತ್ರಾ ಮಹೋತ್ಸವವಾಗಿ ಅದ್ದೂರಿಯಾಗಿ ಮಾಡ್ತೀವಿ. ಪುರಾತನ ಕಾಲದಿಂದ ಬಂದಿರ್ತಕ್ಕಂಥ ಇದು ಎಲ್ಲ ಹಿರಿಯರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥದ್ದು ಇದು ಜಾತ್ರೆ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯ ನಾಗರಿಕರು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಮತ್ತು ಎಲ್ಲ ಅನ್ನದಾನ ಮತ್ತು ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಜಾತ್ರೆ ವಿಶೇಷತೆ ಏನಂತಂದರೆ ನರಿ ಹಬ್ಬ ಅನ್ನೋದೇ ವಿಶೇಷತೆ. ಕದಬಳ್ಳಿ ಗ್ರಾಮದಲ್ಲಿ ನರಿ ವಿಶೇಷತೆ ಅಂತಂದರೆ ಲಕ್ಷಾಂತರ ಜನ ಸೇರ್ತಾಯಿದ್ರು. ಇಲ್ಲಿ ಕಾನೂನು ಇದಾಗಿ ಕಠಿಣವಾಗಿರೋದ್ರಿಂದ ನರಿನ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಅದರಿಂದ ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಜಾತ್ರೆ, ತೇರು ಎಲ್ಲ ನಡೆಯುತ್ತೆ. ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಲೆಕ್ಕನೇ ಇಲ್ಲ, ಅಷ್ಟು ಜನ ಬಂದು ಸೇರ್ತಾರೆ. ನರಿ ಜಾತ್ರೆ ಸಮಾರಂಭದ ಸಡಗರದಲ್ಲಿರುವ ಕಾವೇಟಿ ರಂಗನಾಥ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್
ಆಡಳಿತ ಮಂಡಳಿ ಸದಸ್ಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತರಿಗೆ ನರಿ ಜಾತ್ರೆಗೆ ಆಗಮಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ತಿನ ಸಹಯೋಗದೊಂದಿಗೆ ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಪ್ರದರ್ಶಕ ವಿಶ್ವವಿದ್ಯಾಲಯದಿಂದ 1 ವರ್ಷದ ಮೂಡಲಪಾಯ ಯಕ್ಷಗಾನ ಕಲಿಕಾ ತರಗತಿಗಳನ್ನು ಆರಂಭಿಸಲು ಅಧಿಕೃತವಾಗಿ ಅನುಮತಿ ಪಡೆಯಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ ಹಾಗೂ ಹಿರಿಯ ರಂಗಕರ್ಮಿಗಳಾದ ಪ್ರಮೋದ್ ಶಿಗ್ಗಾಂವ್ ಹಾಗೂ ಶಶಿಧರ್ ಬಾರಿಘಾಟ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ, ಪ್ರಮೋದ್ ಶಿಗ್ಗಾಂವ್ ಹಾಗೂ ಶಶಿಧರ ಬಾರಿಘಾಟ್ ಅವರು ಅಳಿವಿನ ಅಂಚಿನಲ್ಲಿದ್ದ ಮೂಡಲಪಾಯ ಯಕ್ಷಗಾನ ಪ್ರಕಾರಕ್ಕೆ ಮರುಜೀವ ನೀಡಲು ಕರ್ನಾಟಕ ಸಂಘ ಹಾಗೂ ಮೂಡಲಪಾಯ ಯಕ್ಷಗಾನ ಪರಿಷತ್ ಹಲವಾರು ಕ್ರಿಯಾಶೀಲ ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯೋನ್ಮುಖವಾಗಿದೆ. ಅದರ ಪರಿಣಾಮವೇ ಮೂಡಲಪಾಯ ಯಕ್ಷಗಾನ ಕಲಿಕಾ ಕೇಂದ್ರ ದಕ್ಷಿಣ ಕರ್ನಾಟಕದ 8ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಯಕ್ಷಗಾನ ಪ್ರಕಾರ ಅಸ್ತಿತ್ವದಲ್ಲಿತ್ತು. ಶ್ರಮಜೀವಿಗಳ ಗಂಡು ಕಲೆಯಾದ ಮೂಡಲಪಾಯವನ್ನು ಗ್ರಾಮೀಣ ಕಲಾವಿದರು ಬಿಡುವಿನ ವೇಳೆಯಲ್ಲಿ ಅಭ್ಯಾಸ ಮಾಡಿ ಹಬ್ಬ ಹರಿದಿನಗಳಲ್ಲಿ ಉತ್ಸವ ಜಾತ್ರೆಗಳಲ್ಲಿ ಅಭಿನಯಿಸುತ್ತಿದ್ದರು ಅಂತ ವಿವರಿಸಿದರು. ಒಂದು ಹೊಸ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮೂಡಲಪಾಯ ಯಕ್ಷಗಾನದ ಒಂದು ಡಿಪ್ಲೊಮಾ ತರಗತಿಯನ್ನು ಕರ್ನಾಟಕ ಸಂಘದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ತು ಮತ್ತು ಉಳಿದಂಥ ಎಲ್ಲ ಸಂಸ್ಥೆಗಳ ಸಹಯೋಗದೊಡನೆ ಇದಕ್ಕೆ ಕರ್ನಾಟಕ ಗಂಗೂಬಾಯಿ ಹಾನಗಲ್ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ, ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮಾನ್ಯತೆಯನ್ನು ಪಡ್ಕೊಂಡಿದ್ದೀವಿ. ಮಾನ್ಯತೆಯನ್ನು ಪಡ್ಕೊಂಡು ಈಗ ನಾವೀಗ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಥವಾ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈಗ ನಾವು ಪತ್ರಿಕಾ ಹೇಳಿಕೆಯ ಮೂಲಕ ಕರೆಯನ್ನು ನೀಡ್ತಾ ಇದ್ದೇವೆ. ಸುಮಾರು 15 ಜನರಿಂದ 40 ಜನರವರೆಗೆ ಪ್ರವೇಶಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ. ಶನಿವಾರ ಮತ್ತು ಭಾನುವಾರ ತರಗತಿಗಳನ್ನು ನಡೆಸ್ತೇವೆ. ಆ ತರಗತಿಗಳನ್ನು 1 ವರ್ಷಗಳ ಕಾಲದ ಡಿಪ್ಲೊಮಾ, 1 ವರ್ಷ ಆದ ಕೂಡಲೇ ಅವರು ಕರ್ನಾಟಕ ಸಂಗೀತ ವಿಶ್ವವಿದ್ಯಾಲಯದವರು ಸರ್ಟಿಫಿಕೇಟ್ ಕೊಡ್ತಾರೆ. ಆ ವಿಷಯವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಶಶಿಧರ ಬಾರಿಘಾಟ್, ನಮ್ಮ ಪ್ರಮೋದ್ ಶಿಗ್ಗಾಂವ್ ಆ ಡಿಪ್ಲೊಮಾ ತರಗತಿಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಡ್ಯ ನಗರದ ಹಾಗೂ ಸಮೀಪದ ಶಾಲೆಗಳಲ್ಲಿ ಕಲೆಯನ್ನು ಕಲಿಸುವ ಪ್ರಯತ್ನದ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ಭಾಗವತರು, ಕಲಾವಿದರ ಸಮಾವೇಶ, ಕಾರ್ಯಾಗಾರ, ವಿಚಾರ ಸಂಕಿರಣ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ನಡೆಸಲಾಗಿದೆ. ಇದರ ಪರಿಣಾಮವೇ ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ತಿನ ಸ್ಥಾಪನೆಯಾಗಿದೆ ಅಂತ ಅವರು ವಿವರಿಸಿದರು. ಬರೋದಾದರೆ ಅದಕ್ಕೊಂದು ಶಾಲೆಯ ರೂಪ ಬೇಕೇ ಬೇಕು. ಯಾಕಂದರೆ ಈಗ ನಾನೇ ಈ 4 ವರ್ಷಗಳಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಸಾಕಷ್ಟು ಅದರ ಆಳಕ್ಕೆ ಇಳಿದು ಪ್ರಯತ್ನ ಮಾಡೋ ಹೊತ್ತಿನಲ್ಲಿ ಮುಖ್ಯವಾಗಿ ಅನಿಸಿದ್ದು ಏನು ಅಂತಂದರೆ, ಈ ಎಲ್ಲ ಬೇರೆ ಬೇರೆ ಭಾಗದ ಕುಣಿತಗಳನ್ನು ಒಂದು ಕಡೆಗೆ ತಂದು ಒಂದು ಮೂಡಲಪಾಯ ಯಕ್ಷಗಾನ ಅನ್ನೋದನ್ನು ಮಾಡಬೇಕು ಅಂತ. ಅಂದರೆ ಈಗ ತಲಕಾಡಿನ ಕುಣಿತಗಳು ಬೇರೆ ಇದೆ, ಮಧುಗಿರಿಯ ಕುಣಿತಗಳು ಬೇರೆ ಇದೆ, ಅರಳುಗುಪ್ಪಿಯ ಕುಣಿತಗಳು ಬೇರೆ ಇದೆ. ಹಾಗಾಗಿ ಎಲ್ಲವೂ ಬೇರೆ ಬೇರೆ ಇದೆ. ಇವೆಲ್ಲವನ್ನು ಒಂದು ಕಡೆ ತಂದು ಸೇರಿಸಿ ಅದನ್ನು ಒಂದು ಯಕ್ಷಗಾನವನ್ನಾಗಿ ಮಾಡಿದಾಗ ಅದಕ್ಕೊಂದು ವೈವಿಧ್ಯತೆ ಪ್ರಾಪ್ತಿಯಾಗತ್ತೆ. ಅಂದರೆ ಕುಣಿತಗಳಲ್ಲಿ ವೈವಿಧ್ಯತೆಗಳು ಬೇಕಾಗಿದೆ, ಅಭಿನಯದಲ್ಲಿ ವೈವಿಧ್ಯತೆ ಬೇಕಾಗಿದೆ, ವಸ್ತ್ರವಿನ್ಯಾಸದಲ್ಲಾಗಲಿ, ಮುಖವರ್ಣಿಕೆಯಲ್ಲಾಗಲಿ ಈ ಥರದ ಸಾಕಷ್ಟು ಪ್ರಯೋಗಗಳು ನಡಿಬೇಕಾಗಿದೆ ಅಂತ ಈ 4 ವರ್ಷಗಳಲ್ಲಿ ನನಗೆ ನನ್ನ ಅನುಭವಕ್ಕೆ ಬಂದ ವಿಷಯ. ಇದು ಒಂದು ಅಕಾಡೆಮಿಕ್ ಶಿಸ್ತಿನ ಮೂಲಕ ಆಸಕ್ತರನ್ನು ನಾವು ಕರ್ಕೊಂಡು ಅವ್ರಿಗೆ ತರಬೇತಿಯನ್ನು ಕೊಟ್ಟು ಒಂದು ನಿರಂತರತೆಯನ್ನು ತರೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಕರ್ನಾಟಕ ಸಂಘದ ಮೂಲಕನೇ ಒಂದು ವಿಶೇಷ ಕೆಲಸ ಮಾಡಿದ್ದೇನು ಅಂದರೆ, ಒಂದು ರೆಪರ್ಟ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಯೋಚನೆ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ವಿ. ಆದರೆ ನಾವು ಅಂದ್ಕೊಂಡ ಥರದ ವಿದ್ಯಾರ್ಥಿಗಳು ನಮಗೆ ಸಿಕ್ಕದಲ್ಲೇ ಹೆಚ್ಚು ಸಮಯವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರುಗಳು. ಹಾಗಾಗಿ ಈ ಥರದ ಒಂದು ಚೌಕಟ್ಟೊಳಗೆ ಅವರೆಲ್ಲ ಬಂದರೆ ನಾವು ಒಂದು ನಿರಂತರವಾದ ಒಂದು ರೆಪರ್ಟ್ರಿ ತಂಡವನ್ನು ಇದ್ರ ಜೊತೆಗೆ ಮಾಡಿಕೊಂಡು ಕರ್ನಾಟಕದ ಬೇರೆ ಬೇರೆ ಕಡೆ ಈ ಕಲೆಯನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಆಲೋಚನೆಯಿಂದ ಈ ಥರದ ಹೆಜ್ಜೆಗಳಿಗೆ ನಾವು ಮುಂದಾಗಿದ್ದೀವಿ. ಇದಕ್ಕೆ ಸಂಬಂಧಿಸಿದ ಅರ್ಜಿಗಳನ್ನು ಕರ್ನಾಟಕ ಸಂಘದ ಕಚೇರಿಯಲ್ಲಿ ನೇರವಾಗಿ ಅಥವಾ ಅಂಚೆಯ ಮೂಲಕ ಪಡೆಯಬಹುದು ಅಂತ ವಿವರಿಸಿದರು. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿದ್ದ ಲಕ್ಷ್ಮೀ ನಾರಾಯಣ ನಾಗಾವಾರ ಅವರ ನಿಧನಕ್ಕೆ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಜಿಲ್ಲೆ ಶಾಖೆ ವತಿಯಿಂದ
ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಏರ್ಪಡಿಸಲಾಗಿತ್ತು. ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ದಿವಂಗತ ಲಕ್ಷ್ಮೀನಾರಾಯಣ ನಾಗವರ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, ಲಕ್ಷ್ಮೀನಾರಾಯಣ ನಾಗವರ ಅವರು ವಿದ್ಯಾರ್ಥಿ ದಿಸೆಯಲ್ಲಿ ಹೋರಾಟಕ್ಕೆ ಧುಮುಕಿದ ಧೀಮಂತ ಹೋರಾಟಗಾರರಾಗಿ ಹೊರಹೊಮ್ಮಿದವರು. ಅವರ ಹೋರಾಟವನ್ನು ನೆನಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಸರ್ಕಾರದ ವತಿಯಿಂದ ಅಂತಿಮ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಗುವುದು ಅಂತ ಹೇಳಿದರು. ನಾಗವರ ಅವರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡುವ ಮೂಲಕ ಅವರ ಕುಟುಂಬಕ್ಕೆ ಸರ್ಕಾರ ಆಶ್ರಯ ಆಗಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಅವರು ಸುಮಾರು 35 ವರ್ಷಗಳ ಸುದೀರ್ಘವಾದಂಥ ಒಂದು ದಲಿತರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ವಿದ್ಯಾರ್ಥಿಯಾಗಿದ್ದಾಗಲೇ ಕೂಡ ಅವರು ಈ ಒಂದು ದಲಿತರ ಪರವಾಗಿ ಹೋರಾಟಕ್ಕೆ ಧುಮುಕಿದಂಥ ನಮ್ಮೆಲ್ಲರ ನಾಯಕರು ಲಕ್ಷ್ಮೀನಾರಾಯಣವರು ಸುಮಾರು 30 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯ ಕಂಡಂಥ ಅಪ್ರಮಿತ ಧೀಮಂತ ಒಬ್ಬ ಹೋರಾಟಗಾರರಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಕೂಡ ಅವರ 30 ವರ್ಷದ ಹೋರಾಟದ ಒಂದು ಹೋರಾಟವನ್ನು ನೆನಪಿಸಿಕೊಂಡು ಮುಖ್ಯಮಂತ್ರಿಗಳೇ ಬಂದು ನೇರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋ ಜೊತೆಗೆ ಸಕಲ ಸರ್ಕಾರದ ಗೌರವಗಳೊಂದಿಗೆ ಇವತ್ತು ಅವರಿಗೆ ಒಂದು ಅಂತಿಮ ನಮನಗಳನ್ನು ಸರ್ಕಾರ ಗೌರವವನ್ನು ಸಲ್ಲಿಸಿತು. ಹಾಗಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋಕ್ಕೆ ಬಯಸ್ತೇನೆ. ಹಾಗೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಲಕ್ಷ್ಮೀನಾರಾಯಣ ನಾಗವರ ಅವರ ಕುಟುಂಬಕ್ಕೆ ಒಂದು ಸರ್ಕಾರದ ಉದ್ಯೋಗವನ್ನು ಕೊಡಬೇಕು, ಅವ್ರ ಕುಟುಂಬಕ್ಕೆ ಆಶ್ರಯ ಆಗಬೇಕು ಸರ್ಕಾರ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಕುಬೇರಪ್ಪ, ರಮಾನಂದ, ಶಿವಕುಮಾರ್ ಉಲ್ಲೇಗಾಲ, ಜಕ್ಕನಹಳ್ಳಿ ದೇವರಾಜು, ಎಂವಿ ಕೃಷ್ಣ, ಮುನಿಸ್ವಾಮಿ, ಸತೀಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಭಾರತ್ ಹಾಸ್ಪಿಟಲ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿನಲ್ಲಿ 20 ರೋಗಿಗಳಿಗೆ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಜಯಕುಮಾರ್ ಹಾಗೂ ಸಿಒಒ ಗೌತಮ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ರಕ್ಷಿತ್ ಹಾಗೂ ಡಾಕ್ಟರ್ ಗೌತಮ್ ರವರು ಇದೇ ಮೊದಲ ಬಾರಿಗೆ ಪ್ರತಿಷ್ಠಿತ ಭಾರತ್ ಆಸ್ಪತ್ರೆ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಾಜಿ ಮತ್ತು ರೊಬೊಟಿಕ್ ಸರ್ಜರಿ ಮೈಸೂರಿನಲ್ಲಿ ಸುಧಾರಿತ ಡಾವಿನ್ಸಿ ರೊಬೊಟಿಕ್ ಸರ್ಜಿಕಲ್ ಸಿಸ್ಟಮ್ ಅನ್ನು ಪರಿಚಯಿಸಿದೆ. ಆ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಮೈಲಿಗಲ್ಲನ್ನು ಸಾಧಿಸಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನವು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಸುಲಭಗೊಳಿಸಿದೆ. ಜೊತೆಗೆ ನಿಖರತೆ, ವೇಗವಾದ ಚೇತರಿಕೆ ಮತ್ತು ಸಂಕೀರ್ಣ ಕಾರ್ಯವಿಧಾನಗಳ ಸೌಲಭ್ಯವನ್ನು ರೋಗಿಗಳಿಗೆ ಒದಗಿಸುತ್ತಿದೆ ಅಂತ ಅವರು ಹೇಳಿದರು. ಡಾವಿನ್ಸಿ ರೊಬೊಟಿಕ್ ಸರ್ಜಿಕಲ್ ಸಿಸ್ಟಮ್ ಪರಿಚಯಿಸಿರುವುದು ರೊಬೊಟಿಕ್ ಸರ್ಜರಿಯಲ್ಲಿ ಕ್ರಾಂತಿಕಾರಿಕ ಮೈಲಿಗಲ್ಲಾಗಿದೆ. ಅಲ್ಲದೆ BHIO 20 ರೊಬೊಟಿಕ್ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಇದು ಮೈಸೂರಿನಲ್ಲಿ ಸುಧಾರಿತ ವೈದ್ಯಕೀಯ ತಂತ್ರಜ್ಞಾನದ ಬೆಳವಣಿಗೆಯಾಗಿದೆ. ಈಗಾಗಲೇ ಆಂಕೋಲಾಜಿ, ಸ್ತ್ರೀರೋಗಶಾಸ್ತ್ರ, ಮೂತ್ರಶಾಸ್ತ್ರ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಇದನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಇದರಿಂದ ರೋಗಿಯ ಚೇತರಿಕೆಯ ಸಮಯ ಮತ್ತು ಫಲಿತಾಂಶ ಗಮನಾರ್ಹವಾಗಿ ಸುಧಾರಿಸಿದೆ ಅಂತ ವಿವರಿಸಿದರು. ಈ ದಿನ ಮುಖ್ಯ ಉದ್ದೇಶ ಏನಂದರೆ ಆ್ಯಕ್ಚುಲಿ ಮೈಸೂರಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಆಗಲಿ ಫಸ್ಟ್ ತರೋದೇ ತಂದಿರೋದು ಖ್ಯಾತಿ ನಮ್ಮಲ್ಲಿದೆ. ಅಂದರೆ ಫಸ್ಟ್ ಪೆಟ್ ಸ್ಕ್ಯಾನ್ ಆಗಲಿ, ಅಡ್ವಾನ್ಸ್ಡ್ ರೇಡಿಯೇಷನ್ ಮಿಷಿನ್ ಆಗಲಿ, ಈಗ ನಮ್ಮಲ್ಲಿ ಅಡ್ವಾನ್ಸ್ ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ ತಂದಿದ್ದೀರಿ. ಅಂದರೆ ಈಗ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಬಿಟ್ಟರೆ ಇನ್ನೆಲ್ಲೂ ಇರಲಿಲ್ಲ. ಈಗ ನಮ್ಮ ಪ್ರಥಮ ಬಾರಿಗೆ ನಮ್ಮ ಮೈಸೂರಲ್ಲಿ ತಂದಿದ್ದೀರಿ. ಸುಮಾರು 1.5-2 ತಿಂಗಳಾಯಿತು. ಸೊ ಸಕ್ಸಸ್ಫುಲ್ಲಾಗಿ ಆಲ್ಮೋಸ್ಟ್ 20 ಕೇಸಸ್ ಮಾಡಿರಿ ರೋಬೋಟಿಕ್ ಸರ್ಜರಿ ಮುಖಾಂತರ. ಸೊ ಈ ಸೇವೆಯನ್ನು ಪ್ರತಿ ಜಿಲ್ಲೆಗೂ ಸುತ್ತಮುತ್ತ ಜಿಲ್ಲೆಗೆ ಇದೆಲ್ಲ ತಲುಪಬೇಕಂತ ನಾವು ವಿನಂತಿ ಮಾಡಿಕೊಂಡು ಇಲ್ಲಿ ಸೇರಿದ್ದೀರಿ. ಎಲ್ಲ ಸಕ್ಸಸ್ ಆಗಿದೆ. ಎಲ್ಲ 1 or 2 ಡೇಸಲ್ಲೇ ಡಿಸ್ಚಾರ್ಜ್ ಮಾಡ್ಬೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಪೇಷಂಟ್ಗೆ ಪೇಯ್ನ್ ಇರಲ್ಲ, ಸರ್ಜರಿ ಆಗೋದಿರಲ್ಲ, ಕಟ್ಟಿರಲ್ಲ ದೇಹದಲ್ಲಿ. ಕಟ್ಟಾದ್ರೂ ಮಿನಿಮಲ್ ಕಟ್ಟಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಮಹಿಳೆ ಈಗ ಸರ್ಜರಿ ಮಾಡಿದ್ರಿ, ಕಟ್ ಮಾಡಿ ಪಾಪ ರಿಕವರಿ ಆಗಿ 1 ವಾರ ಬೇಕು, ಅದನ್ನು ಸುಧಾರಿಸ್ಕೊಳಕ್ಕೆ 1 ತಿಂಗಳು ಬೇಕಾಗತ್ತೆ. ಅಲ್ಲಿವರೆಗೆ ಯಾರು ನೋಡ್ಕೊತಾರೆ ಫ್ಯಾಮ್ಲಿಯಲ್ಲಿ? ಸೊ ನಾವು ರೋಬೋಟಿಕ್ ಸರ್ಜರಿ ಮಾಡಿದ ಮಹಿಳೆ 1 ದಿನದಲ್ಲೇ ಓಡಾಡ್ತಾರೆ, 1 ದಿನದಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನವು ಈಗಾಗಲೇ ರೋಗಿಗಳ ಜೀವನವನ್ನು ಪರಿವರ್ತಿಸುತ್ತಿದೆ. ಅಲ್ಲದೆ ರೊಬೊಟಿಕ್ ಶಸ್ತ್ರಚಿಕಿತ್ಸೆಯು ನಿಖರತೆಯನ್ನು ಖಚಿತಪಡಿಸುತ್ತಿದೆ, ನೋವು, ರಕ್ತದ ನಷ್ಟ ಮತ್ತು ಚೇತರಿಕೆಯ ಸಮಯವನ್ನು ಕಡಿಮೆ ಮಾಡುತ್ತದೆ. ರೋಗಿಗಳು ತಮ್ಮ ದೈನಂದಿನ ಜೀವನಕ್ಕೆ ಬೇಗನೆ ಮರಳಲು ಅನುವು ಮಾಡಿಕೊಡುತ್ತದೆ. ಇದು ಮಂಡ್ಯ, ಚಾಮರಾಜನಗರ, ಮಡಿಕೇರಿ ಮತ್ತು ಹಾಸನ ಸೇರಿದಂತೆ ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಕ್ರಾಂತಿಕಾರಿಕ ಹೆಜ್ಜೆಯಾಗಿದೆ.
ಮೈಸೂರಿನಲ್ಲಿ ಇದು ವಿಶ್ವ ದರ್ಜೆಯ ಆರೈಕೆಯಾಗಿದೆ ಅಂತ ಮಾಹಿತಿ ನೀಡಿದರು. ಅದರಲ್ಲಿ ರೊಬೋಟಿಕ್ ಸರ್ಜರಿ ತುಂಬ ಮೇಜರ್ ಪಾಲು ತಗೊಳ್ಳುತ್ತೆ. ಪ್ರಾಬ್ಲಿ ನಾವು ಆವಾಗಲೇ ಹೇಳ್ದಂಗೆ ಕ್ಯಾನ್ಸರನ್ನು ಗುಣಪಡಿಸೋದಲ್ಲದೆ ಆ ರೋಗಿಗಳನ್ನು ಮತ್ತೆ ಮೇನ್ ಸ್ಟ್ರೀಮ್ಗೆ ಸಮಾಜದ ಮೂಲ ಪಥಕ್ಕೆ ತೊಗೊಂಡೋಗಿ ಬಿಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಥರದ ಎಲ್ಲ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ. ಪ್ರಾಬ್ಲಿ ಸರ್ಜರಿ ಆದಮೇಲೆ ಆ ರಿಕವರಿ ಫೇಸ್ ಆಗಿರ್ಬೋದು, ಸರ್ಜರಿಯಿಂದ ಎಷ್ಟು ಬೇಗ ವಾಪಸ್ ಅವರು ತಮ್ಮ ಜೀವನ ಶೈಲಿಗೆ ವಾಪಸ್ ಹೋಗ್ತಾರೆ ಅನ್ನೋದು, ಈ ಎಲ್ಲದನ್ನು ನೋಡಿದ್ರೆ ಪ್ರಾಬಬ್ಲಿ ರೊಬೋಟಿಕ್ ಸರ್ಜರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೋಷ್ಠಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ರಕ್ಷಿತ್, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ವಿನಯ್ ಹಾಗೂ ಇನ್ನಿತರರಿದ್ದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿ ಆನೆಗೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಳಮಾರನಹಳ್ಳಿ ಕೊಪ್ಪಲು ಗ್ರಾಮದ ಪ್ರಗತಿಪರ ರೈತ ಮಹದೇವ್ ಎಂಬುವವರು ಲಕ್ಷಾಂತರ ಬೆಲೆ ಬಾಳುವ ಉತ್ತಮ ನಾಟಿ ತಳಿ ಜೋಡಿ ಕೋಣಗಳನ್ನು ಬೆಳೆಸಿ ಚನ್ನರಾಯಪಟ್ಟಣ ತಾಲೂಕಿನ ಭೂರಾಸುಗಳ ಜಾತ್ರೆಗೆ ಮೆರವಣಿಗೆ ಹೋಗಲು ಸಜ್ಜಾಗಿದ್ದಾರೆ. ಬೋಳಮಾರನಹಳ್ಳಿ ಕೊಪ್ಪಲು ಗ್ರಾಮದ ಪ್ರಗತಿಪರ ರೈತ ಮಹದೇವ್ ಲಕ್ಷಾಂತರ ಬೆಲೆ ಬಾಳುವ ಉತ್ತಮ ನಾಟಿ ತಳಿ ಜೋಡಿ ಕೋಣಗಳನ್ನು ಬೆಳೆಸಿ ಚನ್ನರಾಯಪಟ್ಟಣ ತಾಲೂಕಿನ ಭೂಕರಾಸುಗಳ ಜಾತ್ರೆಗೆ ಮೆರವಣಿಗೆ ಮೂಲಕ ಹೋಗಲು ಸಜ್ಜಾಗಿದ್ದಾರೆ. ಜೋಡಿ ಕೋಣಗಳ ಮಾಲೀಕ ರೈತ ಮಹದೇವ್ ಅವರನ್ನು ರಾಜ್ಯ ಸಹಕಾರ ಮಾರಾಟ ಮಂಡಳಿ ನಿರ್ದೇಶಕ ಚೋಡನಹಳ್ಳಿ ಪುಟ್ಟಸ್ವಾಮಿಗೌಡ ಅಭಿನಂದಿಸಿ ಮಾತನಾಡಿದರು. ಬಹಳ ಕಷ್ಟಪಟ್ಟು ಲಕ್ಷಾಂತರ ಹಣವನ್ನು ಖರ್ಚು ಮಾಡಿರುವ ರೈತ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರುವ ಜೋಡಿ ಕೋಣಗಳನ್ನು ಪಶು ಇಲಾಖೆಯವರು ಕೊಂಡು ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರುವ ರೈತರಿಗೆ ಸರ್ಕಾರವು ಯಾವುದಾದರೂ ರೂಪದಲ್ಲಿ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಮನವಿ ಮಾಡಿಕೊಂಡರು. ಇಂತಹ ರೈತರ ನೆರವಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು. ನಾಟಿ ತಳಿ ರೂಪದ ಕೋಣಗಳನ್ನು ಇವತ್ತು ಸಾಕಿದ್ದಾರೆ. ಸುಮಾರು ಇದು 1 ವರ್ಷದ ತಳಿಗಳ. ಹಾಗಾಗಿ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಹೆಚ್ಚು ಕರ್ನಾಟಕದಲ್ಲಿ ಪ್ರಸಿದ್ಧಿ ಆಗ್ತಾ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಇಂಥ ತಳಿಗಳನ್ನು ಸಾಕಿರ್ತಕ್ಕಂಥದ್ದು ಮುಂದಿನ ಹೈನುಗಾರಿಕೆ ಬೆಳವಣಿಗೆ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹದೇವ್ ಅವರು ಮಾಡಿದ್ದಾರೆ. ಹೈನುಗಾರಿಕೆ ಇವತ್ತು ದೇಶದ ಅಭಿವೃದ್ಧಿ ಪಥದಲ್ಲಿ ಹೆಚ್ಚು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ನಾವುಗಳು ಇಂಥ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡಬೇಕು. ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಬೂಕ ದನಗಳ ಜಾತ್ರೆ ನಡೆಯುವ ಸ್ಥಳಕ್ಕೆ ಸಿದ್ಧವಾಗಿರುವ ಜೋಡಿ ಕೋಣಗಳು ಮಾರಾಟಕ್ಕೆ ಸಿದ್ಧವಾಗಿದ್ದಾವೆ ಅಂತ ಅವರು ಹೇಳಿದರು. ಇವತ್ತು ಸಣ್ಣದ್ರಿಂದಲೂ ನನ್ನ ಮನೇಲಿ ಹುಟ್ಟಿದ್ದು ಒಂದು ತೊಂದರದು ಇದನ್ನು ಹೈನುಗಾರಿಕೆಗೆ ಇದನ್ನು ಉಪಯೋಗಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಇದು ಒಳ್ಳೆ ತಳಿ. ಅದ್ರ ದೃಷ್ಟಿಯಿಂದ ಇದನ್ನು ಎಮ್ಮಿಗೆ ಈಟಿ ಕೊಡೋದ್ರಿರ್ಬೋದು, ಮತ್ತೊಂದಕ್ಕಿರ್ಬೋದು, ಇದನ್ನು ವೆಟನರಿಗೆ ಕೊಡ್ಬೇಕು. ನಾನು ವಂಶಾಭಿವೃದ್ಧಿಗೆ ಇದನ್ನ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಬೋಳಮಾರನಹಳ್ಳಿ, ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಭತ್ತ ಖರೀದಿ ಕೇಂದ್ರ ಸೇರಿದಂತೆ ರೈತರ ಹಲವು ಸಮಸ್ಯೆಗಳಿಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಮಂತ್ರಿ ಸ್ಪಂದಿಸದಿರುವುದು ಬೇಸರ ತರಿಸುವ ವಿಚಾರವಾಗಿದ್ದು, ಕೃಷಿ ಮಂತ್ರಿ ಅನಾಲಾಯಕ್ ಮಂತ್ರಿ ಎಂದು ಭಾರತೀಯ ಕಿಸಾನ್ ಸಂಘದ ಪ್ರಾಂತ್ಯ ಅಧ್ಯಕ್ಷರಾದ ಹಾಡ್ಯ ರಮೇಶ್ ರಾಜು ಲೇವಡಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಹಾಡ್ಯ ರಮೇಶ್ ರಾಜ್ರವರು ಡಿಸೆಂಬರ್ನಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕಾಗಿತ್ತು. ಡಿಸೆಂಬರ್ ಮಧ್ಯಭಾಗದಿಂದ ಭತ್ತದ ಕಟಾವು ಕಾರ್ಯ ಆರಂಭವಾಗಬೇಕಾಗುತ್ತದೆ. ಸಾಮಾನ್ಯವಾಗಿ ಭತ್ತದ ಕಟಾವು ಪ್ರಾರಂಭವಾದ ತಕ್ಷಣ ಖಾಸಗಿ ಮಧ್ಯವರ್ತಿಗಳು ರೈತನ ತಾಕಿಗೆ ಬಂದು ಭತ್ತವನ್ನು ಖರೀದಿ ಮಾಡ್ತಾರೆ. ಇಂದಿನ ವರ್ಷ ಮುಂಚಿತವಾಗಿ ಸರ್ಕಾರದವರು ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಆಗ ಮಾರುಕಟ್ಟೆಯಲ್ಲಿ 3,000ದಿಂದ 3,200ರವರೆಗೂ ಭತ್ತದ ಬೆಲೆ ಇತ್ತು. ಈ ವರ್ಷ ಸರ್ಕಾರ ಇನ್ನೂ ತೆರೆಯದಿರುವುದರಿಂದ ಭತ್ತದ ಬೆಲೆ 1,000ರಷ್ಟು ಕಡಿಮೆಯಾಗಿದೆ. 1,800ರಿಂದ 2,000ರವರೆಗೆ ಮಾತ್ರ ಖಾಸಗಿ ಮಧ್ಯವರ್ತಿಗಳು ಭತ್ತವನ್ನು ಖರೀದಿ ಮಾಡ್ತಿದ್ದಾರೆ. ಇದರಿಂದಾಗಿ ರೈತರಿಗೆ ಪ್ರತಿ ಎಕರೆಗೆ ಸುಮಾರು 20,000ಕ್ಕೆ ಹೆಚ್ಚು ನಷ್ಟವಾಗುತ್ತಿದೆ ಅಂತ ಹೇಳಿದರು. ಇದು ರೈತರಿಗೆ ನಷ್ಟದಾಯಕವಾದ ಬೆಲೆ. ವಿಧಿ ಇಲ್ಲದೆ ರೈತ ನಷ್ಟದ ಬೆಲೆಗೆ ಕೊಡುತ್ತಿದ್ದಾನೆ. ಇದಕ್ಕೆಲ್ಲ ಸರ್ಕಾರ ಭತ್ತದ ಖರೀದಿ ಕೇಂದ್ರ ತೆರೆಯದಿರುವುದೇ ಕಾರಣವಾಗಿದೆ. ಸರ್ಕಾರ ಅನ್ನಭಾಗ್ಯಕ್ಕೆ ಅಕ್ಕಿ ಇಲ್ಲ ಅಂತ ಕಳೆದ ಬಾರಿ ಬೊಬ್ಬೆ ಹೊಡೆದಿತ್ತು. ಹಾಗಾಗಿ ಫಲಾನುಭವಿಗಳಿಗೆ ನೇರವಾಗಿ ಹಣ ವರ್ಗಾವಣೆಯನ್ನು ಮಾಡ್ತಾ ಬಂದಿದೆ. ಅದು ಸಹ ಸರಿಯಾಗಿ ಕೊಡ್ತಿಲ್ಲ. 1 ತಿಂಗಳು ಕೊಟ್ಟರೆ 2 ತಿಂಗಳು ಕೊಡೋದಿಲ್ಲ ಅಂತ ಕೇಳಿ ಬರ್ತಿದೆ. ನಮ್ಮದೇ ರೈತರ ಭತ್ತವನ್ನು ಖರೀದಿ ಮಾಡಿದರೆ ಸರ್ಕಾರ ಅನ್ನಭಾಗ್ಯಕ್ಕೆ ಅಕ್ಕಿ ಒದಗಿಸಬಹುದಾಗಿತ್ತು. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಕೃಷಿ ಮಂತ್ರಿಗಳು ಸರಿಯಾಗಿ ತಮ್ಮ ಹುದ್ದೆಯನ್ನು ನಿರ್ವಹಣೆ ಮಾಡ್ತಿಲ್ಲ. ಅವರೊಬ್ಬ ಅನಾಲಯಕ್ ಮಂತ್ರಿ ಅಂತ ಲೇವಡಿ ಮಾಡಿದರು. ಭಾರತೀಯ ಕಿಸಾನ್ ಸಂಘ ದೇಶದ ಅತ್ಯಂತ ದೊಡ್ಡ ರಾಜಕೀಯ ರೈತ ಸಂಘಟನೆ. ಅದು ತಮಗೆಲ್ಲ ಗೊತ್ತೇ ಇದೆ. ಕಳೆದ 20 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆದರೂ ಕೂಡ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾವು ರಾಜೀನಾಮೆ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ. ಕಾರಣ ಅವರು ಕೃಷಿ ಸಚಿವರು. ಕೃಷಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನಿವತ್ತು ಒಬ್ಬ ಮನುಷ್ಯನ ಕಣ್ಣು ಅಳ್ಳಾಡಬೇಕು ಅಂದರೆ ಶಕ್ತಿ ಬೇಕು. ಆ ಶಕ್ತಿಗೆ ಮೂಲ ಅನ್ನ ಬೆಳೀತಕ್ಕಂಥನು ರೈತ. ಇಷ್ಟಾಗಿಯೂ ಕೂಡ
ಕೃಷಿಯನ್ನು ಅಷ್ಟು ದುರ್ಬಲವಾಗಿ ಆ ಒಂದು ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ ಅಂತಕ್ಕಂಥದ್ದು ನಾವು ಈ ದಿಶೆಯಲ್ಲಿ ಹೇಳ್ಬೋದು. ಕಾರಣ ಇಷ್ಟೇ, ಪ್ರತಿ ವರ್ಷ ಖರೀದಿ ಕೇಂದ್ರಗಳನ್ನ ತೆಗಿತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲೇ ಆರಂಭ ಆಗ್ತಿತ್ತು. ಆದರೆ ಈಗ ಜನವರಿ ಅರ್ಧ ಆಗ್ತಾ ಬರ್ತಾಯಿದೆ, ಇನ್ನೂ ಖರೀದಿ ಕೇಂದ್ರನ ತೆರೆದಿಲ್ಲ. ಕಳೆದ ವರ್ಷ ಸಂಪೂರ್ಣವಾಗಿ ಬರಗಾಲ ಇತ್ತು, ಕಷ್ಟ ಬಿದ್ದು ರೈತ ಬೆಳೆದಿದ್ದ. ಕಳೆದ ವರ್ಷ 3,000 ಇತ್ತು ಭತ್ತ, ಈ ವರ್ಷ 2,000-1,800 ರೂಪಾಯಿ ಆಗ್ತಾಯಿದೆ. ಅಂದರೆ ಖರೀದಿ ಕೇಂದ್ರವನ್ನು ಸರಿಯಾದ ಸಮಯಕ್ಕೆ ತೆರೆದಿದ್ರೆ ರೈತನಿಗೆ ಕನಿಷ್ಠ ಒಂದು ಕ್ವಿಂಟಾಲ್ಗೆ 500 ರೂಪಾಯಿ ಆದರೂ ಸಿಗ್ತಿತ್ತು. ಯಾಕೆಂದರೆ ಕಳೆದ ವರ್ಷನ ರೇಟನ್ನು ನೋಡಿದ್ರೆ 1,000ಕ್ಕೂ ಹೆಚ್ಚಿನ ಹಣವನ್ನು ರೈತ ಕಳ್ಕೊಳ್ತಾ ಇದ್ದಾನೆ. ಸರಾಸರಿ 1 ಎಕರೆಗೆ 10,000 ರೂಪಾಯಿ ಹಣವನ್ನು ರೈತ ಕಳ್ಕೊಳ್ತಾ ಇದ್ದಾನೆ. ಸುಮಾರು 1.5 ಲಕ್ಷ ಎಕರೆನಲ್ಲಿ ನಮ್ಮ ಜಿಲ್ಲೆನಲ್ಲಿ ಭತ್ತ ಬೆಳೆದಿದ್ದಾರೆ. ಆ ಎಲ್ಲ ರೈತರಿಗೂ ಸರಾಸರಿ 10,000 ಅಂತಂದರೆ ಸುಮಾರು 250 ಕೋಟಿಗೂ ಹೆಚ್ಚಿನ ಹಣ ಇವತ್ತು ರೈತರಿಗೆ ನಷ್ಟ ಆಗ್ತಾಯಿದೆ ಬರೀ ಒಂದು ಜಿಲ್ಲೆಯಲ್ಲಿ. ಮತ್ತು ನಮ್ಮದೇ ಕೃಷಿ ಸಚಿವರು, ಇಡೀ ರಾಜ್ಯಕ್ಕೆ ಕೃಷಿ ಸಚಿವರು, ಸಿಂಧನೂರು ಇರ್ಬೋದು, ರಾಯಚೂರು ಇರ್ಬೋದು, ರಾಜ್ಯದ ಎಲ್ಲ ಭಾಗದಲ್ಲೂ ಎಲ್ಲೂ ಖರೀದಿ ಕೇಂದ್ರ ತೆಗೆದಿಲ್ಲ. ಇದರಿಂದ ಗೊತ್ತಾಗ್ತಾ ಇದೆ ಇವರು ಸಂಪೂರ್ಣವಾಗಿ ರೈತರನ್ನು ಈ ಸರ್ಕಾರ ನಿರ್ಲಕ್ಷಿಸಿದೆ. ಇಲ್ಲ ಇವರು ಒಂದು ಪರಿಪೂರ್ಣವಾದ ಕೃಷಿ ಸಚಿವರು ಪ್ರಬಲವಾಗಿ ಸರ್ಕಾರವನ್ನು ಎದುರಿಸೋಕ್ಕಾಗ್ತಾ ಇಲ್ವೋ ಏನೋ ಕಾರಣ. ಯಾಕೆಂದರೆ ಇದು ಒಂದೇ ಅಲ್ಲ, ಹಲವಾರು ಕಾರಣಗಳಿದೆ. ಗೋಷ್ಠಿಯಲ್ಲಿ ನಾರಾಯಣಸ್ವಾಮಿ, ಬಿಪಿ ಅಪ್ಪಾಜಿ, ಅಚ್ಯುತ್, ಇಂದಿರಮ್ಮ ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ನಡೆದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಡಾಕ್ಟರ್ ಮಹೇಶ್ ಜೋಶಿ ಅವರು ಜಿಲ್ಲೆಯ ಸಾಹಿತ್ಯದ ಮನಸ್ಸುಗಳನ್ನು ಒಡೆದು ಹಾಕಿದ್ದು, ಅವರು ಮಂಡ್ಯ ಜಿಲ್ಲೆಗೆ ಕಾಲಿಟ್ಟರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಕಾರಸವಾಡಿ ಮಹಾದೇವು ಎಚ್ಚರಿಕೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾರಸವಾಡಿ ಮಹಾದೇವರವರು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆರಂಭದಲ್ಲೇ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಹಾವೇರಿ ಸಮ್ಮೇಳನದ ಮಾದರಿ ವಿಚಾರವೆತ್ತಿ ಕಾವೊತ್ತಿಸಿದ ಡಾಕ್ಟರ್ ಮಹೇಶ್ ಜೋಶಿ ಪ್ರತಿ ಹಂತದಲ್ಲೂ ಜಿಲ್ಲೆಯ ಸಾಹಿತ್ಯದ ಮನಸ್ಸುಗಳನ್ನು ಒಡೆದ ಕೀರ್ತಿಗೆ ಭಾಜನರಾಗಿದ್ದಾರೆ ಅಂತ ಹೇಳಿದರು. ಮಂಡ್ಯದ ಸಾಹಿತ್ಯ ಸಮ್ಮೇಳನ ಆರಂಭಗೊಂಡ ದಿನದಿಂದಲೂ ಒಂದಲ್ಲ ಒಂದು ವಿವಾದಗಳನ್ನು ತೆಗೆಯುತ್ತಾ ಬಂದ ಡಾಕ್ಟರ್ ಜೋಶಿ ಸಮ್ಮೇಳನದಲ್ಲಿ ಹಲವಾರು ಅವಾಂತರಗಳನ್ನು ಮಾಡಿದ್ದಾರೆ. ಸಮ್ಮೇಳನದ ಆಯ್ಕೆ ವಿಚಾರದಲ್ಲಿ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡಿದರು. ಸಮ್ಮೇಳನ ಅಧ್ಯಕ್ಷರಾಗಿ ಸಾಹಿತ್ಯೇತರನ್ನು ಆಯ್ಕೆ ಮಾಡುವಂತೆ ಗಣ್ಯರು ಶಿಫಾರಸು ಪತ್ರ ಕೊಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿ ನೀಡಿದರು. ಸಮ್ಮೇಳನದ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಮೀರಶಿವಲಿಂಗಿ ಅವರನ್ನು ನೇಮಕ ಮಾಡಿ ಅವರನ್ನು ಪ್ರತಿ ಹಂತದಲ್ಲೂ ತೊಂದರೆ ನೀಡಿ ಅವಮಾನಿಸಿ ಅದರ ಮೂಲಕ ಇಡೀ ಜಿಲ್ಲೆಗೆ ಅಪಮಾನ ಮಾಡಿದರು. ಹೀಗೆ ಹಲವು ಸಮಸ್ಯೆಗಳನ್ನು ಹುಟ್ಟುಹಾಕಿದ ಜೋಶಿ ಏನಾದರೂ ಮಂಡ್ಯಕ್ಕೆ ಬಂದರೆ ಅವರ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಕನಿಷ್ಠ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳನ್ನು ಎಷ್ಟು ನಿಕೃಷ್ಟವಾಗಿ ನಡ್ಕೊಂಡ್ರೆ, ಆ ಇನ್ವಿಟೇಷನ್ 32 ಪೇಜ್ ಇದೆ, ಎಲ್ಲೂ ಒಬ್ಬರ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರ ಹೆಸರಿಲ್ಲ. ಸಾಂಸ್ಕೃತಿಕವಾಗಿ ಇವತ್ತು ಕರ್ನಾಟಕಕ್ಕೆ ಕಣ್ಣಾಗಿರೋದು ಕರ್ನಾಟಕ ಸಂಘ, ಅದರ ಅಧ್ಯಕ್ಷ ಜಯಪ್ರಕಾಶ್ ಗೌಡ್ರ ಜೊತೆ ತೊಡೆ ತಡ್ತಾ ಇದ್ದಾನೆ. ಇನ್ನೊಂದು ಹೊಸದು ಮಾಡ್ತಾ ಇದ್ದಾನೆ. ಯಾರು ಅವನ ವಿರುದ್ಧ, ಕೃಷ್ಣೇಗೌಡ ಆಗ್ಬೋದು, ಮಹಾದೇವ ಆಗ್ಬೋದು, JP ಆಗ್ಬೋದು, ಶಂಭು ಆಗ್ಬೋದು, ಯಾರು ಅವನ ವಿರುದ್ಧ ಎದ್ದಿದ್ದಾರೆ ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವದಿಂದಲೇ ತೆಗೆದಾಕಲಿಕ್ಕೆ ಒಂದು ಶಿಸ್ತು ಪಾಲನಾ ಸಮಿತಿ ಅಂತ ಮಾಡಿಕೊಂಡು ಈಗಾಗಲೇ ಹುನ್ನಾರ ಮಾಡ್ತಾ ಇದ್ದಾನೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಅದೇನಾರ ಆದರೆ ಉಗ್ರ ಹೋರಾಟ ಮಂಡ್ಯ ಜಿಲ್ಲೆಯಿಂದ ಶುರುವಾಯ್ತದೆ. ಈಗಾಗಲೇ ಅವನು ಮಾಹಿತಿ ಸಿಕ್ಕಿದೆ, ಜಯಪ್ರಕಾಶ್ ಗೌಡ್ರನ್ನ ತೆಗಿಬೇಕು, GT ವೀರಪ್ಪನವ್ರು ತೆಗಿಬೇಕು. ಆ ಶಿಸ್ತು ಪಾಲನಾ ಸಮಿತಿ ಅವನ್ನ ಒಂದು ಯಾವ ರೀತಿ ಬೈಲವನ್ನು ತಿದ್ದುಪಡಿ ಮಾಡ್ಕೊಂಡಿದ್ದಾನೆ ಅಂತಂದರೆ ಇವನು ಒಂಥರ ಹಿಟ್ಲರ್ ರೀತಿ. ಹಿಟ್ಲರ್ ಅಂದರೆ ತಪ್ಪಾಗಲಿ, ಹಿಟ್ಲರ್ನ ವರ್ತನೆಯೇ ಇವತ್ತು ಜೋಶಿ ವರ್ತನೆ. ಯಾವ ಸಂದರ್ಭಕ್ಕೆ ಅಂದರೆ ಕೋಆಪ್ ಮಾಡ್ಕೊಳ್ಳೋಕ್ಕೆ ಒಂದು 3 ಜನ ಮಾಡ್ಕೋಬೋದು, 4 ಜನ ಮಾಡ್ಕೋಬೋದು. ಎಷ್ಟು 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರಿದ್ದಾರಲ್ಲ ಅಷ್ಟೇ ಜನನ ಕೋಆಪ್ ಮಾಡ್ಕೊಬಿಟ್ಟಿದ್ದಾನೆ. ಇವ್ರು ಬರದೇ ಇದ್ರು ಇಲ್ಲಿ ಕೋರಮ್ ತಗೊಂಡು ಅನುಮತಿ ಪಡ್ಕೊಂಡು ಕೆಲಸ ಮಾಡ್ಬೋದು ಅಂತೇಳಿ. ಇಂಥ ಹೀನ ಸಂಸ್ಕೃತಿಯ ವ್ಯಕ್ತಿ ಇನ್ನೊಬ್ಬ ಇಲ್ಲ, ಮುಂದೆ ಬರಬಾರ್ದು. ಅದಕ್ಕಾಗಿ ಈತನಿಗೆ ಜಿಲ್ಲೆಯಲ್ಲಿ ಏನೋ ಒಂದು ಸಮ್ಮೇಳನ ಆಯಿತು, ನೀವೆಲ್ಲರೂ ದುಡಿದ್ವಿ ಆಯಿತು. ಆದರೆ ಆದಮೇಲೆ ಅದ್ರ ತಪ್ಪುಗಳು ಆಗೋಯ್ತು ಅಂತ ತಿದ್ಕೊಂಡು ಸುಮ್ಮನಿರ್ಬೇಕು ತಾನೆ. ಮತ್ತೆ ಕೆಣಕ್ತಾ ಇದ್ದಾನಲ್ಲ ಇವನು. ಮಂಡ್ಯ ಜನ ಏನು ಸೋಂಬೇರಿಗಳು ಅಥವಾ ಯಾಮಾದ್ರು ಅಂತ ತಿಳ್ಕೊಂಡಿದ್ದಾನ? ತೋರಿಸ್ತೀವಿ ಖಂಡಿತ. ಒಂದು ಹೆಜ್ಜೆ ಮಂಡ್ಯ ಜಿಲ್ಲೆ ಒಳಗಡೆ ಇಡಲಿ ಆತನಿಗೆ ತಕ್ಕ ಪಾಠ ಕಲಿಸಿ ಆಗಿರೋ ತಪ್ಪುಗಳಿಗೆ ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳಬೇಕು, ಬೇರೆಯವ್ರ ಮುಂದೆ ಅಲ್ಲ, ನಿಮ್ಮ ಮುಂದೆ ಬಂದು ಇದೇ ಪ್ರಾಂಗಣದಲ್ಲಿ ಕೇಳಬೇಕು. ಗೋಷ್ಠಿಯಲ್ಲಿ ಕೀಲಾರ ಕೃಷ್ಣೇಗೌಡ, KJ ಸುರೇಶ್, ಪ್ರೊಫೆಸರ್ ಮಂಜು, KS ಜವರೇಗೌಡ ಉಪಸ್ಥಿತರಿದ್ದರು. KR ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಜನವರಿ 10ರ ಶುಕ್ರವಾರ
ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆಯಲಿದ್ದು ಸಿದ್ಧತೆಗಳು ಅಂತಿಮಗೊಂಡಿವೆ. ಕೇರ್ಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಡಲೆಕಾಯಿ ಕೃಷ್ಣಪ್ಪ ಅವರು ವೈಕುಂಠ ಏಕಾದಶಿಯನ್ನು ವಾರ್ಷಿಕವಾಗಿ ಶುಕ್ಲ ಪಕ್ಷ ಅಥವಾ ಮಾರ್ಗಶಿರದ 11ನೇ ದಿನದ ಕಾರ್ಯಕ್ರಮವಾಗಿ ಕರೆಯಲಾಗುತ್ತದೆ ಅಂತ ಹೇಳಿದರು. ಈ ದಿನದಂದು ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಅಂತ ನಂಬುತ್ತೇವೆ. ಈ ಉಪವಾಸವನ್ನು ಆಚರಿಸುವ ಜನರು ಮೋಕ್ಷವನ್ನು ಪಡೆಯಬಹುದು ಅಥವಾ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಂಬಲಾಗಿದೆ. ಎಲ್ಲ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ಮಂಗಳಕರ ಏಕಾದಶಿಯಾಗಿದೆ. ಹಿಂದೂಗಳ ಪುರಾಣ ಪ್ರಕಾರ ವೈಕುಂಠ ಎಂಬ ಹೆಸರು ಭಗವಾನ್ ವಿಷ್ಣುವಿನ ವಾಸಸ್ಥಾನ ಅಂತ ಕರೀತಾರೆ ಅಂತ ಹೇಳಿದರು. ಮುತ್ತರಾಯ ಸ್ವಾಮಿ ದೇವಾಲಯದಲ್ಲಿ ಸ್ವರ್ಗದ ಬಾಗಿಲನ್ನು ನಿರ್ಮಾಣ ಮಾಡಲಾಗುತ್ತದೆ. ಇಲ್ಲಿ ಆಗಮಿಸಿ ಸ್ವರ್ಗದ ಬಾಗಿಲು ಮುಖಾಂತರ ದೇವಾಲಯಕ್ಕೆ ಪ್ರವೇಶ ಮಾಡಿದರೆ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಂಪತ್ತು, ಸುಖ ಲಭಿಸುತ್ತದೆ ಅಂತ ನಂಬಿಕೆ ಇದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಿದರು. ಈ ಸಾರಿ ವಿಶೇಷವಾಗಿ ವೈಕುಂಠ ಏಕಾದಶಿನ ನಾವು ತಿರುಪತಿ ಮತ್ತು ಮೇಲುಕೋಟೆಯಲ್ಲಿ ಏನು ರೀತಿ ಆಚರಿಸ್ತಾರೋ ಆ ರೀತಿ ಒಂದು ಅದ್ಭುತವಾಗಿ ಆಚರಿಸ್ಬೇಕು ಅಂದ್ಬಿಟ್ಟು ನಮ್ಮ ಗ್ರಾಮ ಎಲ್ಲ ತೀರ್ಮಾನ ಮಾಡಿಕೊಂಡ್ರಿಂದ ನಮ್ಮ ಅರ್ಚಕರಾದ ಮುತ್ತುರಾಜರವರ ಒಂದು ನೇತೃತ್ವದಲ್ಲಿ ಈ ಸಾರಿ ಒಂದು ಅದ್ಧೂರಿಯಾಗಿ ಸ್ವರ್ಗದ ಬಾಗಿಲನ್ನ ನಿರ್ಮಾಣ ಮಾಡಿ ಈ ದೇವಸ್ಥಾನದ ಒಂದು ಎಲ್ಲ ಸಮಿತಿಯವರು ಸೇರಿಕೊಂಡು ಈ ಗ್ರಾಮದಲ್ಲಿ ಒಂದು ಅದ್ಭುತವಾದ 10ನೇ ತಾರೀಕು ವೈಕುಂಠ ಏಕಾದಶಿನ ಆಚರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ಸಕಲ ಭಕ್ತಾದಿಗಳು ಇಲ್ಲಿಗೆ ಬಂದು ಸ್ವರ್ಗ ಪ್ರಾಪ್ತಿ ಆಯ್ತದೆ. ಅವ್ರಿಗೆ ಇಲ್ಲಿಗೆ ಬಂದವ್ರಿಗೆ ಅವತ್ತು ಸ್ವರ್ಗ ಪ್ರಾಪ್ತಿ ಆಯ್ತದೆ. ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ನಮ್ಮ ಸ್ವರ್ಗದ ಬಾಗಿಲನ್ನ ಅವರು ಪ್ರವೇಶ ಮಾಡ್ಕೊಂಡು ಹೋದರೆ ಸ್ವರ್ಗದ ಎಷ್ಟು ಸ್ವರ್ಗಕ್ಕೆ ಹೋದರೆ ಎಷ್ಟು ಅವ್ರಿಗೆ ಪ್ರಾಪ್ತಿ ಆಯ್ತದೋ ಆ ರೀತಿ ಪ್ರಾಪ್ತಿ ಆಯ್ತದೆ ಅಂತ. ಈ ಸಂದರ್ಭದಲ್ಲಿ ಮುತ್ತರಾಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮುತ್ತಣ್ಣ ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ವತಿಯಿಂದ ಸಹಕಾರಿ ಸದಸ್ಯರಿಗಾಗಿ ಇದೇ 11ರಂದು ಶನಿವಾರ ಮಂಡ್ಯದ ರೈತ ಸಭಾಂಗಣದಲ್ಲಿ ಸೌಹಾರ್ದ ಸಹಕಾರಿ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದಾಗಿ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಬಿಟಿ ಗುರುರಾಜ ಹಾಗೂ ನಿರ್ದೇಶಕರಾದ ಎಸಿ ರಮೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸಿ ರಮೇಶ್ ಹಾಗೂ ಗುರುರಾಜುರವರು ಮಂಡ್ಯ ಜಿಲ್ಲೆಯು ಸಹಕಾರ ಕ್ಷೇತ್ರದಲ್ಲೂ ಛಾಪು ಮೂಡಿಸಿ ಸಹಕಾರ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ನಿತ್ಯ ಸಚಿವರಾದ ಕೆವಿ ಶಂಕರಗೌಡರನ್ನ ಪಡೆದ ಪುಣ್ಯಭೂಮಿಯಲ್ಲಿ ಸೌಹಾರ್ದ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟುಹಾಕಿ ಅದರ ಬೆಳವಣಿಗೆಗೆ ಕಾರಣರಾಗಿದ್ದೇವೆ. ಆದರೆ ಪ್ರಸ್ತುತ ನಾವು ಹೊಸ ಸೌಹಾರ್ದ ಸಂಘಗಳು ನೋಂದಣಿ ಸಮಯದಲ್ಲಿ ಆಗುತ್ತಿರುವ ತೊಂದರೆ, ಆರ್ಥಿಕ ಸಹಾಯ, ಬಹುಮುಖ್ಯವಾಗಿ ಡಿಸಿಸಿ ಬ್ಯಾಂಕಿನಲ್ಲಿ ಸದಸ್ಯತ್ವ ಪಡೆಯುವ ಬಗ್ಗೆ ಬಹಳ ದಿನಗಳಿಂದ ಸತತ ಪ್ರಯತ್ನ ಪಟ್ಟರೂ ಸಫಲವಾಗಿಲ್ಲ. ಬಹುಮುಖ್ಯವಾದ ಕಾರಣ ನಾವುಗಳು ಸಂಘಟಿತರಾಗದಿರುವುದು ಇದಕ್ಕೆ ಕಾರಣವಾಗಿದೆ. ಆದ್ದರಿಂದ ಜಿಲ್ಲೆಯಲ್ಲಿರುವ ಎಲ್ಲ ಸೌಹಾರ್ದ ಸಹಕಾರಿಗಳು ಸೇರಿ ಒಗ್ಗಟ್ಟಿನ ಪ್ರದರ್ಶನ ಮಾಡುವ ಸಲುವಾಗಿ ಮಂಡ್ಯ ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಬೆಳವಣಿಗೆ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಅಂತ ಹೇಳಿದರು. ನಮ್ಮ ಮಂಡ್ಯ ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಶ್ರೀ ಕೆ.ವಿ. ಶಂಕರಗೌಡರ ಆಶಯದಂತೆ, ಅವರ ಆಶೀರ್ವಾದದಂತೆ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಅದರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸೌಹಾರ್ದ ಸಹಕಾರಿ ಸಂಘಗಳು ಸಾಕಷ್ಟು ಮಂಡ್ಯದಲ್ಲಿ ಇವತ್ತು ತಮ್ಮ ಹುಟ್ಟನ್ನು ಇವತ್ತು ಪಡ್ಕೊಂಡಿದ್ದಾವೆ. ಮಂಡ್ಯದಲ್ಲಿ ಸುಮಾರು ಒಂದು 25-26ಕ್ಕೂ ಹೆಚ್ಚು ಸೌಹಾರ್ದ ಸಹಕಾರಿ ಸಂಘಗಳು ಇದು ಮಂಡ್ಯದಲ್ಲಿ ಸ್ಥಾಪನೆಯಾಗಿದ್ದಾವೆ. ಇವೆಲ್ಲವನ್ನು ಒಗ್ಗೂಡಿಸಿ ಒಂದು ಒಕ್ಕೂಟವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಆ ಪ್ರಯತ್ನದ ಫಲವಾಗಿ ನಾಳಿದ್ದು 11ನೇ ತಾರೀಕು ಶನಿವಾರ ಇದರ ಉದ್ಘಾಟನೆ ಆಗ್ತಾ ಇದೆ. ಸಮ್ಮೇಳನದ ಉದ್ಘಾಟನೆಯನ್ನು ಸಹಕಾರ ಸಚಿವರಾದ ಕೆ.ಎನ್. ರಾಜಗಣ್ಣ ಉದ್ಘಾಟಿಸಲಿದ್ದು, ಆಶಯ ನುಡಿಗಳನ್ನು ಕೃಷಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿ ನೆರವೇರಿಸಲಿದ್ದಾರೆ. ಭಾವಚಿತ್ರಕ್ಕೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ಸಂಘದ ಅಧ್ಯಕ್ಷರಾದ ನಂಜನಗೌಡ ಅವರು ಪುಷ್ಪಾರ್ಚನೆ ಮಾಡಲಿದ್ದಾರೆ. ಶಾಸಕ ರವಿಕುಮಾರ್ ಗೌಡಗಣಿಗ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ. ಮೈಸೂರು ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಸಹಕಾರಿಗಳಿಗೆ ಸನ್ಮಾನ ನೆರವೇರಿಸಲಿದ್ದಾರೆ ಹಾಗೂ ಸಹಕಾರಿಗಳಿಗೆ ವಿಮೆ ಅನುಷ್ಠಾನವನ್ನು ಅಜಯ್ ನಾಗಭೂಷಣ್ ನೆರವೇರಿಸಲಿದ್ದಾರೆ ಅಂತ ಅವರು ವಿವರಿಸಿದರು. ಯಾರಾದರೂ ಒಬ್ಬ ವ್ಯಕ್ತಿ ತುರ್ತು ಅಂತೇಳಿ ಸಾಲಕ್ಕೆ ನಮ್ಮಲ್ಲಿ ಅರ್ಜಿಯನ್ನು ನೀಡಿದಾಗ ನಾವು ಘಟನೋತ್ತರ ಅಂತೇಳಿ ಪರಿಗಣನೆ ಮಾಡಿಕೊಂಡು ತುರ್ತು ಇವತ್ತು ಅಪ್ಲಿಕೇಶನ್ ಕೊಟ್ಟು ನಾಳೆನೇ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು. ಎರಡನೇದಾಗಿ ಇವತ್ತು ಸೌಹಾರ್ದ ಸಹಕಾರ ಸಂಸ್ಥೆಗಳು ಇವತ್ತು ನಾವು ಈ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷನಾಗಿದ್ದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮಡಿವಾಳ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಶ್ರೀ ವೀರ ಮಡಿವಾಳ ಮಾಚಿದೇವ ಸೌಹಾರ್ದ ಸಹಕಾರಿ ಸಂಸ್ಥೆ ಅಂತೇಳಿ ಸಮುದಾಯದ ಒಂದು ಸೌಹಾರ್ದ ಸಹಕಾರಿಯನ್ನು ಸ್ಥಾಪನೆ ಮಾಡಿ 4-5 ವರ್ಷದಿಂದ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗಾಗಲೇ ಶಾಮ್ಯಾನ ಸೌಹಾರ್ದ ಅಂತೇಳಿ ಶಾಮ್ಯಾನ ಮಾಲೀಕರು ಆ ಥರದೊಂದು ಸೌಹಾರ್ದ ಸಮುದಾಯದ ಸಂಬಂಧಪಟ್ಟಾಗೆ ಈ ಥರ ಕೆಟಗರಿ ವೈಸು ಸೌಹಾರ್ದಗಳನ್ನು ಸೃಷ್ಟಿ ಮಾಡಿಕೊಂಡು ಒಂದು ಒಳ್ಳೆ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಸಿದ್ದಲಿಂಗು, ವೆಂಕಟೇಶ್, ರಮೇಶ್, ದೊರೆಸ್ವಾಮಿ, ರಮೇಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ತಾಲೂಕು ಕಚೇರಿಯಲ್ಲಿ ಡಿಜಿಟಲೀಕರಣ ಭೂ ಸುರಕ್ಷಾ ಯೋಜನೆಗೆ ಚಾಲನೆ. ರೈತರ ಸಮಸ್ಯೆ ನಿವಾರಿಸಲು ಸೂಕ್ತ ವ್ಯವಸ್ಥೆ ಎಂದ ಗಣಿಗ ರವಿಕುಮಾರ್.
1 ವರ್ಷದೊಳಗೆ ಡಿಜಿಟಲೀಕರಣ ಮುಕ್ತಾಯ ಎಂದ ಜಿಲ್ಲಾಧಿಕಾರಿ ಕುಮಾರ. 3 ದಿನಗಳ ನರಿ ಜಾತ್ರೆಗೆ ಕದಬಹಳ್ಳಿ ಸಜ್ಜು. ಕಾವೇರಿ ರಂಗನಾಥ ಬೇಟೆಯಾಡಿದ ಕುರುಹು. ಸಂಭ್ರಮದ ರಥೋತ್ಸವಕ್ಕೆ ಸಿದ್ಧತೆ. ಬಸ್ ದರ ಏರಿಕೆ ಖಂಡಿಸಿ ಹೋರಾಟದ ಎಚ್ಚರಿಕೆ. ನ್ಯಾಯಾಧೀಶರ ಹೇಳಿಕೆಗೆ ಅನ್ನದಾನಿ ಆಕ್ರೋಶ. ಇವರು ನ್ಯಾಯಾಧೀಶರೋ ರಾಜಕಾರಣಿಯೋ ಎಂದು ಲೇವಡಿ. ಲಕ್ಷ್ಮೀನಾರಾಯಣ ನಾಗಾವಾರ ನಿಧನಕ್ಕೆ ಶ್ರದ್ಧಾಂಜಲಿ. ದಿಟ್ಟ ಹೋರಾಟಗಾರನ ಗುಣಗಾನ. ದಲಿತ ಸಂಘರ್ಷ ಸಮಿತಿ ಆಯೋಜನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.